ಅಮ್ಮ ಏನ್ ಸ್ವೀಟ್ ಮಾಡೋಣ ಹೇಳಮ್ಮ. ನಂಗೆ ಗುಲಾಬ್ ಜಾಮೂನ್ ತಿನ್ಬೇಕು ಅನ್ನಿಸ್ತಿದೆ ಅಮ್ಮ. ಗುಲಾಬ್ ಜಾಮೂನ್ ಮಾಡಮ್ಮ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ ಸಿಂಪಲ್ ಆಗಿ. ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟ್ನ ತಗೊಂಡಿದ್ದೀನಿ. ಹಸಿ ಹಾಲನ್ನು ತಗೊಂಡಿದ್ದೀನಿ 1 ಲೋಟದಲ್ಲಿ. ನಂತರ ಹಾಲಿನ ಮೂಲಕ ಆ ಹಿಟ್ಟನ್ನು ಕಲಿಸ್ಕೊಳ್ಳೋಣ, ಗುಲಾಬ್ ಜಾಮೂನ್ ಹಿಟ್ಟನ್ನು. ಅದನ್ನು ಚೆನ್ನಾಗಿ ನಾದ್ಕೊಳ್ಳೋಣ. ಸ್ವಲ್ಪ ಎಣ್ಣೆನ ಹಾಕೊಂಡು ನಾದ್ಕೊಳ್ಳೋಣ. ಆ ಹಿಟ್ಟನ್ನು ಚೆನ್ನಾಗಿ ಸಾಫ್ಟ್ ಆಗಿ ನಾದ್ಕೊಂಡ ನಂತರ ಅದನ್ನ 5 ಮಿನಿಟ್ಸ್ ಮುಚ್ಕೊಳ್ಳೋಣ. ಅಷ್ಟರಲ್ಲಿ ಪಾತ್ರೆಗೆ 2 ಕಪ್ ಆಗಷ್ಟು ನೀರು ಹಾಕೊಳ್ಳೋಣ. ಮಾಡ್ಕೊಳ್ಳೋಕೋಸ್ಕರ 3 ಏಲಕ್ಕಿನ ಹಾಕೋತಾ ಇದ್ದೀನಿ. ಆಗಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಅಂಟಂಟ್ ಬರೋವರೆಗೂ ಚೆನ್ನಾಗಿ. ನಂತರ ಹಿಟ್ಟನ್ನು ರೌಂಡ್ ಶೇಪ್ ಅಲ್ಲಿ ಸಣ್ಣ ಉಂಡೆ ಮಾಡ್ಕೊಳ್ಳೋಣ. ನಂತರ ಒಂದು ಕಡಾಯಿಯಲ್ಲಿ ಎಣ್ಣೆಯನ್ನು ಹಾಕೊಳ್ಳೋಣ. ನಾನು ಯೂಸ್ ಮಾಡ್ತಿರೋ ಎಣ್ಣೆ ಗೋಲ್ಡ್ ವಿನ್ನರ್ ಆಯಿಲ್. ಎಣ್ಣೆ ಕಾದ ನಂತರ ಉಂಡೆ ಕೊಂಡಿರೋದ ಎಣ್ಣೆಯಲ್ಲಿ ಬಿಡೋಣ. ಅದು ಕಾಫಿ ಕಲರ್ ಬರೋವರೆಗೂ ತೇಲಿಸ್ಕೊಳ್ಳೋಣ. ಅದನ್ನ ಚೆನ್ನಾಗಿ ಒಂದು ಪಾತ್ರೆಗೆ ಅದನ್ನೆಲ್ಲ ತೆಗೆದಿಟ್ಕೊಳ್ಳೋಣ. ರೆಡಿ ಆಗಿದೆಯಾ ಅಂತ ನೋಡೋಣ. ಈ ರೀತಿ ಅಂಟಂಟ್ ಬರೋ ತನಕ ಕುದಿಸ್ಕೋಬೇಕಾಗುತ್ತೆ ಪಾಕನ ಚೆನ್ನಾಗಿ. ನಂತರ ಅದನ್ನ ಆರಕ್ಕೆ ಬಿಟ್ಬಿಟ್ಟು ಸ್ವಲ್ಪ ಹೊತ್ತು ಜಾಮೂನ್ನ ಹಾಕೋಣ ಅದರೊಳಗೆ. ಆ ನಂತರ ಅದನ್ನ ಮುಚ್ಚೋಣ ಒಂದು 5 ನಿಮಿಷ. ನೋಡಿ, ಈಗ ಎಲ್ಲ ಡ್ರೈ ಆಗ್ಬಿಟ್ಟಿದೆ ಜಾಮೂನು. ಅದಕ್ಕೆ ತುರಿದಿರೋ ಅಂಥ ಕೊಬ್ಬರಿಗೆ ಆ ಜಾಮೂನನ್ನು ಮಿಕ್ಸ್ ಮಾಡೋಣ. ಜಾಮೂನ್ ಮೇಲೆ ಹಾಕೋಣ ಅದನ್ನು ಸ್ವಲ್ಪನೇ. ಈಗ ಜಾಮೂನ್ ರೆಡಿ ಆಗಿದೆ. ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.